ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಇವತ್ತು ನಾನು ಒಂದು ಹೊಸ ರೆಸಿಪಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ಒಂದೇ ಥರ ಚಿಕನ್ ಗ್ರೇವಿನ ಪದೇ ಪದೇ ಮಾಡಿ ತಿಂದು ಬೋರ್ ಅನ್ನಿಸ್ತಿದೆಯಾ? ಹಾಗಾದರೆ ಈ ಥರ ಒಂದು ಸತಿ ನೀವು ಟ್ರೈ ಮಾಡಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಸೂಪರಾಗಿರುತ್ತೆ. ಹಾಗಾದರೆ ಇದನ್ನು ಒಂದು ಸತಿ ಹೀಗೆ ಮಾಡಿ ನೀವು ತಿನ್ನಿ. ಇದನ್ನು ನಾನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಹಾಫ್ ಕಿಲೋ ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ಅದಕ್ಕೆ ಹಾಫ್ ಲೆಮನ್ ಜ್ಯೂಸನ್ನ ಸೇರಿಸ್ತಾ ಇದ್ದೀನಿ. 1 ಲೆಮನ್ ಫುಲ್ ಹಾಕ್ತಾಯಿಲ್ಲ ನಾನು, ಹಾಫ್ ಲೆಮನ್ ಅಷ್ಟೇ ಹಾಕ್ತಾ ಇರೋದು. ಇವಾಗ ಅದನ್ನು ನೀಟಾಗಿ ಹಿಂಡ್ಕೊಂಡು ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಲೆಮನ್ ಆ್ಯಂಡ್ ಸಾಲ್ಟ್ ಎರಡೇ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೇ ಮುಚ್ಚಿ ಇಟ್ಬಿಡೋಣ. ಇವಾಗ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಇವಾಗ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಸೇರಿಸ್ಕೊಳ್ಳೋಣ. ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಮತ್ತು ಜೀರಾ ಮತ್ತು 1 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ ಜೀರಾ ಅದು. ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆಲಿ ಘಮ್ ಅಂತಿದೆ. ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಅದು ಬೆಂದ ಮೇಲೆ ಇವಾಗ ನಾನು 2 ಮೀಡಿಯಮ್ ಸೈಜಷ್ಟು ದಪ್ಪ ಇರುವಂತಹ ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಮಾಡ್ತಿರೋದು ಹಾಫ್ kg ಚಿಕನ್ ಅಲ್ವಾ, ಸೊ ನಾನು 2 ಈರುಳ್ಳಿನ ತೊಗೊಂಡಿರೋದು. ಈರುಳ್ಳಿನ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇವಾಗ ನೀಟಾಗಿ ಫ್ರೈ ಆಗಿದೆ. ಪ್ರತಿ ಸಲದ್ದು ಏನಾದರೂ ಡಿಫ್ರೆಂಟಾಗಿ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ? ತಿಂದವರು ಖುಷಿಯಾದರೆ ಇನ್ನೂ ಮಾಡೋದಕ್ಕೆ ಖುಷಿಯಾಗಿರುತ್ತೆ. ಮತ್ತು ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡೆ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದು ನೀಟಾಗಿ ಮಿಕ್ಸ್ ಆಗಿದೆ. ಸ್ಮೆಲ್ ಅಂತೂ ಘಮ್ ಅಂತಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಲೆಮನ್ ಎರಡೇ ನಾನು ಹಾಕ್ಕೊಂಡಿದ್ದು ನಿಮಗೆ ತೋರಿಸಿದೆ. ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ನೀರು ಸಿಡಿಯುತ್ತೆ. ಇವಾಗ ನೀಟಾಗಿ ಇದನ್ನು ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಚಿಕನ್ನ ಸೇರಿಸ್ಕೊಂಡ್ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಉಪ್ಪನ್ನು ನೀಟಾಗಿ ಹಿಡಿದಿಟ್ಕೊಂಡಿರುತ್ತೆ. ಒಂದು ಲೋಟದಷ್ಟು ಅದಕ್ಕೆ ನೀರು ಸೇರಿಸಿ ಒಂದು ಸತಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನು ಕೂಡ ನೀರು ಬಿಡುತ್ತೆ. ಅದಕ್ಕೆ ನಾನು ಒಂದೇ ಲೋಟ, ಚಿಕ್ಕ ಲೋಟದಲ್ಲಿ 1 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಒಂದು 10 to 15 ಮಿನಿಟ್ಸ್, ಅಷ್ಟು ಬೇಡ, ಒಂದು 7 to 8 ಮಿನಿಟ್ಸ್ ಬಿಟ್ಟರೆ ಸಾಕು. ನೀಟಾಗಿ ಅದನ್ನು ಮುಚ್ಚಿಬಿಟ್ಟು ಬಿಡೋಣ ಹಾಗೆ ಬೇಯಲಿ ಅಂತ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಲೀಡ್ ಓಪನ್ ಮಾಡಿದ್ಮೇಲೆ ನೀಟಾಗಿ ಬೆಂತಾ ಇದೆ ಅದು. ಉಪ್ಪು ಖಾರ ಇನ್ನು ನಾವು ಅದಕ್ಕೆ ಸೇರಿಸಿಲ್ಲ. ಉಪ್ಪಿನ ಜೊತೆಗೆ ಆ ಮಸಾಲೆ ಜೊತೆಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಒಂದು ಸತಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಮನೆಯಲ್ಲ ಇರುವಂತಹ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾವು ತರಕಾರಿ ಸಾಂಬಾರಿಗೆ ಸೇರಿಸುವಂಥ ಧನಿಯಾ ಪುಡಿನೇ ಸೇರಿಸ್ಕೊಂಡ್ರೆ ಟೇಸ್ಟ್ ಏನೋ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಎಕ್ಸ್ಟ್ರಾ ಅದಕ್ಕೇ ಅಂತಲೇ ಚಿಕನ್ನಿಗೆ ಅಂತಲೇ ಬರೀ ಕಾಳು ಪೌಡರ್ ಮಾತ್ರ ಮಾಡಿಸಿರ್ತಾರೆ ಕೆಲವರು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ಳೋಣ. ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಗರಂ ಮಸಾಲ ಪೌಡರು ಸೇರಿಸ್ಕೊಂಡ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ನೀಟಾಗಿ
ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೆಲ್ ಅಂತೂ ಘಮ ಘಮ ಅಂತಿದೆ, ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಆಗಿದೆ ಅಲ್ವಾ, ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಗ್ತಾ ಇದೆ, ಚೆನ್ನಾಗಾಗಿದೆ. ಇದನ್ನು ಇನ್ನೊಂದು ಸ್ವಲ್ಪ ಬೇಯಿಸೋದಕ್ಕೆ ಇಡಬೇಕು. ಅದಕ್ಕಿಂತ ಮುಂಚೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದು ಎರಡನ್ನೂ ಮಿಕ್ಸ್ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸಿ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರು ಅದಾದಮೇಲೆ ಲಾಸ್ಟಿಗೆ ಹಾಕ್ತಾರೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನ. ಬಟ್ ನಾವು ಬೇಯಿಸೋದು ಅದನ್ನು ಹಾಕಿ ಬೇಯಿಸಿದ್ರೇ ಅದು ಫ್ರೇಗ್ರೆನ್ಸ್ ಎಲ್ಲ ಬಿಟ್ಕೊಂಡು ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ. ನೀವು ಆದಷ್ಟು ಎಣ್ಣೆಗೆ ಸೇರಿಸೋದಕ್ಕೆ ಟ್ರೈ ಮಾಡಿ. ಇದು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಬೇಕಾದರೆ ಮೇಲ್ಗಡೆ ಗಾರ್ನಿಷ್ಗೂ ಕೂಡ ಹಾಕ್ಕೊಬೋದು. ಇವಾಗ ಇದು ನೀಟಾಗಿ ಎಲ್ಲ ಉಪ್ಪು ಖಾರನ ಇಟ್ಕೊಳ್ಳಿ. ನಾವು ಇದನ್ನು ಇವಾಗ ಸ್ವಲ್ಪ ಹೊತ್ತು ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ಇಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬೇಯಿಸೋಣ ಸ್ವಲ್ಪ ಹೊತ್ತು ಅಂದರೆ 5 ಮಿನಿಟ್ಸ್ ಸಾಕು. ನೀಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸ್ಮೆಲ್ಲು ಕೂಡ ಘಮ್ ಅಂತಿದೆ, ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ಪೂರಿ ಜೊತೆಗೆ, ಚಪಾತಿ ಜೊತೆಗೆ ಅಥವಾ ರೈಸ್ ಜೊತೆಗೆ ನಿಮಗೆ ಯಾವ್ದು ಇಷ್ಟನೋ ಅದ್ರ ಜೊತೆಗೆ ಸರ್ವ್ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಸತಿ ಈ ಥರ ಟ್ರೈ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಚಿಕನ್ ಗ್ರೇವಿನ ಮಾಡ್ತಾರೆ. ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಅಲ್ವಾ. ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನಿಸಿದ್ರೆ ಈ ರೆಸಿಪಿನ ಫಾಲೋ ಮಾಡಿ. ಟೇಸ್ಟು ಸೂಪರಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾನು ಚಪಾತಿ ಮಾಡಿದ್ದೆ, ಹಾಗಾಗಿ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಸರಿ ಮಾಡಿ, ಸೂಪರಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.